ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾವು ಕಳೆದ ಕ್ಲಾಸ್ನಲ್ಲಿ ಲಾರ್ಡ್ ರಿಪ್ಪನ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಲಾರ್ಡ್ ರಿಪ್ಪನ್ನ ಶೈಕ್ಷಣಿಕ ಸುಧಾರಣೆಗಳು ನೋಡಿದ್ವಿ. ಅದು ನೋಡಿದ ಮೇಲೆ ಸ್ಥಾನಿಕ ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸ್ಥಾನಿಕ ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಈಗಾಗಲೇ ಅವನ ಭಾರತೀಯರಿಗೆ ಯಾವ ರೀತಿಯಾಗಿ ಸ್ಥಾನಿಕ ಆಡಳಿತ ವ್ಯವಸ್ಥೆಯಲ್ಲಿ ತರಬೇತಿ ನೀಡಲ್ಪಟ್ಟ ಅನ್ನೋ ವಿಷಯಗಳನ್ನು ನಾವು ನೋಡಬೇಕಾಗಿತ್ತು. ಆ ವಿಷಯಗಳನ್ನು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಕಳೆದ ಕ್ಲಾಸ್ನಲ್ಲಿ ನೋಡಿ ಭಾರತೀಯರಿಗೆ ಈ ದೇಶ ಇವತ್ತಿಲ್ಲ ನಾಳೆ ಈ ದೇಶವನ್ನು ಭಾರತೀಯರಿಗೆ ಬಿಟ್ಕೊಡ್ಬೇಕಾಗತ್ತೆ. ಆದರೆ ಭಾರತೀಯರಿಗೆ ಆಡಳಿತ ವ್ಯವಸ್ಥೆಯಲ್ಲಿ ತರಬೇತಿ ಕೊಡೋದಕ್ಕಾಗಿ ನಾವೇನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಭಾರತೀಯರಿಗೆ ನಾವು ಆಡಳಿತ ವಿಷಯಗಳ ತರಬೇತಿ ಕೊಡಬೇಕು ಅನ್ನೋಕ್ಕಾಗಿ ಭಾರತೀಯರಿಗೆ ಯೋಗ್ಯತೆ ಸಾಮರ್ಥ್ಯವನ್ನು ಮನಗಂಡಿದ್ದಂಥ ಲಾರ್ಡ್ ರಿಪ್ಪನ್ ಸ್ಥಾನಿಕ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯರಿಗೆ ತರಬೇತಿ ನೀಡಲ್ಪಟ್ಟ ಅನ್ನೋ ವಿಷಯಗಳನ್ನು ನಾವು ಕಳೆದ ಕ್ಲಾಸ್ನಲ್ಲಿ ನೋಡಿದ್ದೀವಿ ಅಲ್ವಾ. ಹಾಗಾದ್ರೆ ಲಾರ್ಡ್ ರಿಪ್ಪನ್ ಏನು ಮಾಡ್ದ ಅಂತ ಹೇಳಿದ್ರೆ ನೋಡಿ, ಲಾರ್ಡ್ ರಿಪ್ಪನ್ನ ಇದಾದ ಮೇಲೆ ನೆಕ್ಸ್ಟು ಇಲ್ಬರ್ಟ್ ಬಿಲ್ ವಿವಾದವನ್ನು ನೋಡ್ತಾ ಇದ್ದೀವಿ. ಇಲ್ಬರ್ಟ್ ಬಿಲ್ ವಿವಾದ ಅವತ್ತೇನಾಗಿತ್ತಪ್ಪ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರೆ, ಇದು ಕ್ರಿಸ್ತಶಕ 1883 84 ಈ ಒಂದು ಇಲ್ಬರ್ಟ್ ಬಿಲ್ ಪಾಸ್ ಆಗಿದ್ದು. ಅವತ್ತೇನಾಗಿತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರೆ, ಈ ವರ್ಣಭೇದ ನೀತಿ ಭಾರತದಲ್ಲಿ ಜಾರಿಯಲ್ಲಿತ್ತು. ಯಾಕೆ ಅಂತ ಹೇಳಿದ್ರೆ, ಕರಿಯರಾಗಿದ್ದಂಥ ಭಾರತೀಯರು ಬಿಳಿಯರಾಗಿದ್ದಂಥ ಈ ಒಂದು ಸರ್ವಶ್ರೇಷ್ಠ ವರ್ಣೀಯರಾಗಿದ್ದಂಥ ಈ ಯುರೋಪಿಯನ್ರಾಗಲಿ ಅಮೇರಿಕನ್ ಅಪರಾಧಿಗಳಾಗಲಿ ಅವ್ರನ್ನ ವಿಚಾರ ಮಾಡುವಂಥ ಅಧಿಕಾರವನ್ನು ಭಾರತೀಯ ನ್ಯಾಯಾಧೀಶರಿಗೆ ನೀಡಿರಲಿಲ್ಲ. ಯಾಕಂದರೆ ಭಾರತೀಯ ನ್ಯಾಯಾಧೀಶರು ಅಂತ ಹೇಳಿದ್ರೆ ಅವ್ರಿಗೆ ದ್ವಿತೀಯ ದರ್ಜೆ ಪ್ರಜೆಗಳನ್ನಾಗಿ ಕಾಣಲಾಗ್ತಾ ಇತ್ತು. ಆ ದ್ವಿತೀಯ ದರ್ಜೆ ಪ್ರಜೆಗಳನ್ನಾಗಿ ಕಾಣ್ತಾ ಇರುವಂಥ ಭಾರತೀಯರಿಗೆ ಯಾವುದೇ ರೀತಿಯಾದಂಥ ಈ ನ್ಯಾಯಾಂಗ ವಿಚಾರಣೆ ಅಧಿಕಾರವನ್ನು ಯುರೋಪಿಯನ್ರ ಅಪರಾಧಿಗಳನ್ನು ವಿಚಾರಣೆ ಮಾಡೋ ಅಧಿಕಾರ ನೀಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವತ್ತು ಈ ಯುರೋಪಿಯನ್ರು ತಾವು ಮಾಡಿದಂಥ ಒಂದು ಅಪರಾಧಗಳನ್ನು ವಿಚಾರಣೆ ಮಾಡುವವರು ತಮ್ಮವರೇ ಆಗಿದ್ದರಿಂದ ಅವರು ಎಂಥ ಅಪರಾಧವನ್ನು ಮಾಡಿದರೂ ಕೂಡ ಕೆಲವಿಷ್ಟು ದಂಡಗಳನ್ನು ಹಾಕೋದ್ರ ಮೂಲಕವಾಗಿ ಏನು ಮಾಡಲಾಗ್ತಿತ್ತು ಅಂತ ಹೇಳಿದ್ರೆ ಅವರಿಗೆ ಶಿಕ್ಷೆ ನೀಡಲಾಗ್ತಾ ಇತ್ತು. ಹೀಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಬಚಾವಾಗ್ತಾಯಿದ್ರು. ಅವತ್ತು ಈ ಆಸಾಮಿನ ಕಾಫಿ ಪ್ಲಾಂಟರ್ಸ್ಗಳು ಏನು ಮಾಡ್ತಾಯಿದ್ರಪ್ಪ ಅಂತ ಹೇಳಿದ್ರೆ, ಅವರು ತಮ್ಮಲ್ಲಿ ಕೆಲಸ ಮಾಡ್ತಾ ಇರುವಂಥ ಭಾರತೀಯ ಕೆಲಸ ವರ್ಗದವ್ರಿಗೆ, ಕಾರ್ಮಿಕ ವರ್ಗದವ್ರಿಗೆ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವ್ರಿಗೆ ಜೀವ ಹೋಗೋ ರೀತಿಯಲ್ಲಿ ಹೊಡಿತಾಯಿದ್ರು. ಜೀವ ಹೋಗೋ ರೀತಿಯಲ್ಲಿ ಹೊಡೆದ್ಬಿಟ್ಟು ಒಂದೊಂದು ಸಲ ಸತ್ತೇ ಹೋಗ್ತಿದ್ರು. ಸತ್ತಂಥ ಅಪರಾಧಿಗಳಿಗೆ ಅವರು ತಮ್ಮವರೇ ನ್ಯಾಯಾಧೀಶರಾಗಿದ್ದರಿಂದ ಅಲ್ಲಿ ಮೊಕದ್ದಮೆ ದಾಖಲಾಗ್ತಿತ್ತು. ಇವರಿಗೆ ಯಾವುದೇ ರೀತಿಯಾದಂಥ ಕಠಿಣ ಶಿಕ್ಷೆ ಕೊಡೋದೇ ಕೆಲವು ದಂಡಗಳನ್ನ ಹಾಕಿ ಅವ್ರನ್ನ ಏನು ಮಾಡಲಾಗ್ತಾಯಿತ್ತು, ಕಾಪಾಡಲಾಗ್ತಾಯಿತ್ತು. ಇಂಥ ಅನಿಷ್ಟ ಪದ್ಧತಿಯನ್ನು ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೊನೆಗೊಳಿಸೋದಕ್ಕಾಗಿ ಈ ಒಂದು ಲಾರ್ಡ್ ರಿಪ್ಪನ್ ಏನು ಮಾಡ್ದ ಅಂತ ಹೇಳಿದ್ರೆ, ಭಾರತೀಯರು ಮತ್ತು ಬಿಳಿಯರನ್ನ ಒಂದೇ ರೀತಿ ಕಾಣಬೇಕನ್ನೋ ಉದ್ದೇಶಕ್ಕಾಗಿ ಈ ವರ್ಣಭೇದ ನೀತಿಯನ್ನು ತೆಗೆದುಹಾಕೋದಕ್ಕಾಗಿ ತನ್ನ ಕೌನ್ಸಿಲ್ನ ಕಾನೂನು ಸದಸ್ಯನಾಗಿದ್ದಂಥ ಸರ್ ಸಿ ಪಿ ಇಲ್ಬರ್ಟ್ ನಾಯಕತ್ವದಲ್ಲಿ ಒಂದು ಆಯೋಗವನ್ನು ಸಿದ್ಧಪಡಿಸಿದ. ಈ ಆಯೋಗ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಲ್ಪಡ್ತು. ಆ ವರದಿ ಪ್ರಕಾರ ಇವನು ಒಂದು ಬಿಲ್ಲನ್ನು ಪಾಸ್ ಮಾಡ್ತಾನೆ. ಕ್ರಿಸ್ತಶಕ 1883 ಬಿಲ್ ಪಾಸ್ ಮಾಡ್ತಾನೆ. ಆ ಬಿಲ್ ಏನಾಗಿತ್ತು ಅಂದರೆ ಇಲ್ಬರ್ಟ್ ಬಿಲ್ ಅಂಥೇಳಿ ಆ ಒಂದು ಕಾನೂನು ಸದಸ್ಯನ ಹೆಸರೇ ಹೊಂದಿತ್ತು. ಈ ಒಂದು ಇಲ್ಬರ್ಟ್ ಬಿಲ್ಲು ಜಾರಿಗೆ ಬರೋದ್ರಿಂದ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈ ಬಿಳಿಯರು ಅಥವಾ ಬ್ರಿಟಿಷ್ ಅಧಿಕಾರಿಗಳು, ಯುರೋಪಿಯನ್ ಅಧಿಕಾರಿಗಳು ತಾವು ಮಾಡಿದಂಥ ಒಂದು ತಪ್ಪನ್ನು ಅಥವಾ ಅಪರಾಧವನ್ನು ಭಾರತೀಯ ನ್ಯಾಯಾಧೀಶರು ಕೂಡ ವಿಚಾರಣೆ ಮಾಡುವಂಥ ಅಧಿಕಾರವನ್ನು ಹೊಂದಿದ್ರು. ವಿಚಾರಣೆ ಮಾಡುವ ಅಧಿಕಾರವನ್ನು ಅವರಿಗೆ ನೀಡಲಾಯಿತು. ಇದರಿಂದ ಈ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ, ಲಾರ್ಡ್ ರಿಪ್ಪನ್ ವಿರುದ್ಧ ತಿರುಗಿಬಿಡ್ತಾರೆ. ಅದರಲ್ಲೂ ಸರ್ ಆಂಟೋನಿ ಮ್ಯಾಕ್ಡೊನಲ್ ನಾಯಕತ್ವದಲ್ಲಿ ಡಿಫೆನ್ಸ್ ಅಸೋಸಿಯೇಷನ್ ಅಂತ ಹೇಳಿ ಒಂದು ಸಂಘ ಕಟ್ಕೊಳ್ತಾರೆ. ಇದಕ್ಕಾಗಿ ಈ ಒಂದು ಕಾನೂನು ವಿರುದ್ಧ ಹೋರಾಟ ಮಾಡೋಕ್ಕೆ 1,50,000 ಪೌಂಡ್ಗಳ ಹಣವನ್ನು ಕೂಡಿಸಿ ಅವರು ಭಾರತ ಮತ್ತು ಯುರೋಪ್ ಖಂಡದಲ್ಲಿ, ಭಾರತ ಮತ್ತು ಇಂಗ್ಲೆಂಡ್ಗಳಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರು ಹೋರಾಟವನ್ನು ಪ್ರಾರಂಭಿಸ್ತಾರೆ. ಭಾರತ ಮತ್ತು ಯುರೋಪ್ನಲ್ಲಿ ಹೋರಾಟವನ್ನು ಪ್ರಾರಂಭಿಸಿದರು. ಲಾರ್ಡ್ ರಿಪ್ಪನ್ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸಿ ಅವರು ನಮ್ಮ ಮೇಲೆ ಲಾರ್ಡ್ ರಿಪ್ಪನ್ ತಿರುಗಿ ಬಿದ್ದಿದ್ದಾನೆ, ನಾವು ಭಾರತೀಯ ನ್ಯಾಯಾಧೀಶರ
ನ್ಯಾಯಾಧೀಶರ ಅಡಿಯಲ್ಲಿ ವಿಚಾರಣೆಗೊಳಪಡೋದಕ್ಕಿಂತ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಕೊನೆಗೊಳ್ಳುವುದೇ ಲೇಸು ಅಂಥೇಳಿ ಅವರು ಸಾರಲ್ಪಡ್ತಾರೆ. ಹಾಗೆ ದೇಶದಾದ್ಯಂತ ರಿಪ್ಪನ್ ವಿರುದ್ಧ ಒಂದು ವಿರೋಧಿ ಅಲೆಗಳು ಪ್ರಾರಂಭ ಆಗಲ್ಪಡ್ತು. ಇದು ಕೇವಲ ಭಾರತದಲ್ಲಷ್ಟೇ ಅಲ್ಲ, ಅದು ಇಂಗ್ಲೆಂಡ್ನಲ್ಲಿ ಕೂಡ ಪ್ರಾರಂಭ ಆಗಲ್ಪಡ್ತು. ಹಾಗೆಯೇ ಈ ರಿಪ್ಪನ್ ವಿರುದ್ಧವಾಗಿ ಏನು ಮಾಡಲಾಯಿತು ಅಂತ ಹೇಳಿದ್ರೆ, ಒಂದು ಮನವಿಯನ್ನು ಕೂಡ ರಾಣಿಗೆ ಮತ್ತು ಬ್ರಿಟಿಷ್ ಆಡಳಿತ ನಡೆಸ್ತಾ ಇರುವಂಥ ಸರ್ಕಾರಕ್ಕೂ ಪಾರ್ಲಿಮೆಂಟಿಗೂ ನೀಡ್ತಾರೆ. ಹಾಗೆಯೇ ಈ ಹೋರಾಟಕ್ಕೆ ಜಗ್ಗಲಿಲ್ಲ, ಮಣಿಲಿಲ್ಲ ಲಾರ್ಡ್ ರಿಪ್ಪನ್. ಕೊನೆಗೆ ಇವರೆಲ್ಲ ಹೋರಾಟಗಾರರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಹೇಗಾದರೂ ಮಾಡಿ ರಿಪ್ಪನ್ನನ್ನು ಈ ದೇಶದಿಂದ ಓಡಿಸ್ಬೇಕು ಅನ್ನೋ ಡೋಣಿಯಲ್ಲಿ ತುಂಬಿಸಿ ಸ್ವದೇಶಕ್ಕೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಕೆಲವು ಜನ ಆಸಾಮಿನ ಕಾಫಿ ಪ್ಲಾಂಟರ್ಸ್ಗಳು ಏನು ಮಾಡಿದ್ರು ಅಂದರೆ, ಇವನು ಬೇಟೆಗೆ ಬಂದಾಗ ಅವನನ್ನು ಬಂಧಿಸ್ಕೊಂಡು ಅವನನ್ನು ಸ್ವದೇಶಕ್ಕೆ ಕಳಿಸ್ಬೇಕು ಅಂಥೇಳಿ ನಿರ್ಧಾರ ಮಾಡ್ತಾರೆ. ಇನ್ನೂ ಕೆಲವು ಸರಿ ಅವನ ಒಂದು ಅರಮನೆ ಇತ್ತಲ್ಲ, ವಾಸಸ್ಥಾನ, ಅಲ್ಲಿರುವಂಥ ಕಾವಲುಗಾರನನ್ನು ಹೇಗಾದರೂ ಮರೆಮಾಚಿಸಿ ಅವನು ಬಂಧಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಇದ್ಯಾವ ಕೆಲಸಗಳು ಅವರಿಂದ ನಿಷ್ಕ್ರಿಯವಾಗಲ್ಪಡ್ತು. ಕೊನೆಗೆ ಇವರ ಹೋರಾಟ ದೀರ್ಘವಾದರೂ ಕೂಡ ಲಾರ್ಡ್ ರಿಪ್ಪನ್ನು ಯಾವುದೇ ರೀತಿಯಲ್ಲಿ ಅವನು ಜಗ್ಲಿಲ್ಲ, ಹಿಂದಕ್ಕೆ ಸರಿದೇ ಇದ್ದಾಗ ಇಂಗ್ಲೆಂಡ್ನ ಪತ್ರಿಕೆಯಾಗಿದ್ದಂಥ ದಿ ಟೈಮ್ಸ್ ಪತ್ರಿಕೆ ಏನು ಮಾಡಿತು ಅಂತ ಹೇಳಿದ್ರೆ, ಲಾರ್ಡ್ ರಿಪ್ಪನ್ ನೀತಿಯನ್ನು ಅಸಮಾಧಾನದಿಂದ ಅದು ಲೇಖನವನ್ನು ಬರೆದು ಅಸಮಾಧಾನ ವ್ಯಕ್ತಪಡಿಸಲ್ಪಡ್ತು. ಪರಿಣಾಮವಾಗಿ ರಾಣಿ ವಿಕ್ಟೋರಿಯಾಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಲ್ಪಟ್ಟರು. ಹೀಗಾಗಿ ಲಾರ್ಡ್ ರಿಪ್ಪನ್ ಏನು ಮಾಡಬೇಕಾಯಿತು ಅಂತ ಹೇಳಿದ್ರೆ, ಅವನು ಭಾರತೀಯರಿಗಾಗಿ ಸಮಾನತೆ ತರೋದಕ್ಕಾಗಿ ಈ ಒಂದು ಬಿಲ್ ಪಾಸ್ ಮಾಡಿದ್ನಲ್ಲ ಮಸೂದೆ, ಆ ಮಸೂದೆಯನ್ನು ಏನು ಮಾಡಬೇಕಾಯಿತು ಅಂದರೆ ತಿದ್ದುಪಡಿ ಮಾಡ್ಕೊಳ್ಬೇಕಾಯಿತು. ಈ ತಿದ್ದುಪಡಿ ಕ್ರಿಸ್ತಶಕ 1884 ಜನವರಿಯಲ್ಲಿ ತಿದ್ದುಪಡಿಗೊಳಪಡಿತು. ಈ ತಿದ್ದುಪಡಿ ಪ್ರಕಾರ ಇನ್ನು ಮುಂದೆ ಬ್ರಿಟಿಷ್ ಅಪರಾಧಿಗಳನ್ನು ವಿಚಾರಣೆ ಮಾಡುವಂಥ ನ್ಯಾಯಾಲಯದಲ್ಲಿ ಇರುವಂಥ 12 ಜನ ನ್ಯಾಯಾಧೀಶರಲ್ಲಿ 7 ಜನ ಅವರು ಯುರೋಪಿಯನ್ರಾದರೂ ಆಗಿರಬೇಕು, ಇಲ್ಲ ಅಮೇರಿಕನ್ರಾದರೂ ಆಗಿರಬೇಕು, ಇನ್ನುಳಿದಂಥ 5 ಜನ ಭಾರತೀಯರು ಇರಬೇಕು ಅಂಥೇಳಿ ನಿರ್ಧರಿಸಲಾಯಿತು. ಹಾಗಾದರೆ ಬಹುಸಂಖ್ಯಾತರಾದಂಥ ಯುರೋಪಿಯನ್ರಿಂದ ವಿಚಾರಣೆಗೊಳಪಡೋದ್ರಿಂದ ಮತ್ತೆ ಯಥಾಸ್ಥಿತಿ ಇವರ ಅಪರಾಧವನ್ನು ಏನಾಗುತ್ತೆ, ಚಿಕ್ಕ ಪುಟ್ಟ ದಂಡ ಹಾಕಿ ಅವ್ರು ಬಿಡುಗಡೆಗೊಳ್ಳಲಾಗತ್ತೆ. ಹಾಗೆಯೇ ಭಾರತೀಯ ನ್ಯಾಯಾಧೀಶರಿಂದ ವಿಚಾರಣೆಗೊಳಪಟ್ಟಂಥ ಅಪರಾಧಿಯನ್ನು ಮತ್ತೆ ಬ್ರಿಟಿಷ್ ನ್ಯಾಯಾಧೀಶರ ನಿಯಂತ್ರಣದಲ್ಲಿ ಅಥವಾ ನ್ಯಾಯಾಧೀಶರ ನಾಯಕತ್ವದಲ್ಲಿ ಮತ್ತೊಮ್ಮೆ ವಿಚಾರಣೆ ಪಡುವಂಥ ಅವಕಾಶವನ್ನು ಆ ಒಂದು ಬ್ರಿಟಿಷ್ ಅಪರಾಧಿಗಳಿಗೆ ನೀಡಲಾಯಿತು. ಇದರಿಂದ ಮನನೊಂದಂಥ ಲಾರ್ಡ್ ರಿಪ್ಪನ್ ಮತ್ತೆ ಯಥಾಸ್ಥಿತಿ ಕಾನೂನು ಜಾರಿಗೆ ಬಂತು ಅಂತೇಳಿ ಮನನೊಂದು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಹೋಗಲಿಕ್ಕೆ ನಿರ್ಧರಿಸ್ತಾನೆ. ಸ್ವದೇಶಕ್ಕೆ ಹೋಗ್ತಾನೆ, ತನ್ನ ಹುದ್ದೆಗೆ ರಾಜೀನಾಮೆ ನೀಡ್ತಾನೆ. ಹಾಗೆಯೇ ನಾವು ಅವನ ವಿದೇಶಾಂಗ ನೀತಿಯನ್ನು ನೋಡೋಣ. ಲಾರ್ಡ್ ರಿಪ್ಪನ್ ಕಾಲದಲ್ಲಿ ವಿದೇಶಾಂಗ ನೀತಿ ಏನಾಗಿತ್ತು ಅಂತ ಹೇಳಿದ್ರೆ, ಲಾರ್ಡ್ ರಿಪ್ಪನ್ ಕಾಲದಲ್ಲಿ ವಿದೇಶಾಂಗ ನೀತಿಗಿಂತ ಇನ್ನೊಂದು ಪಾಯಿಂಟ್ ಇದೆ. ಅದೇನು ಅಂತ ಹೇಳಿದ್ರೆ, ಅವನ ಗೇಣಿ ಪದ್ಧತಿ ಅಥವಾ ಭೂ ಸುಧಾರಣೆ ಕಾಯ್ದೆ ಅಂತ ಹೇಳ್ಬೋದು ಮತ್ತೊಂದು ಪಾಯಿಂಟು. ಲಾರ್ಡ್ ರಿಪ್ಪನ್ ಏನು ಮಾಡ್ದ ಅಂತ ಹೇಳಿದ್ರೆ, ಭಾರತೀಯ ಈ ಕೃಷಿಕರಿಗೆ ರೈತರಿಗೆ ಒಳಿತನ್ನು ಮಾಡೋದಕ್ಕಾಗಿ ಅವನೇನು ಮಾಡ್ದ ಅಂತ ಹೇಳಿದ್ರೆ, ಔದ್ ಮತ್ತು ಅಂದರೆ ಅಯೋಧ್ಯ, ಹಾಗೆಯೇ ಬಂಗಾಳದಲ್ಲಿದ್ದಂಥ ರೈತರನ್ನ ಕಾಪಾಡೋದಕ್ಕಾಗಿ ಅವ ಗೇಣಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಗೇಣಿ ಕಾಯ್ದೆಯನ್ನು, ಟೆನೆನ್ಸಿಯಲ್ ಆ್ಯಕ್ಟನ್ನು ಜಾರಿಗೆ ತರ್ತಾನೆ. ಈ ಟೆನೆನ್ಸಿಯಲ್ ಆ್ಯಕ್ಟ್ ಅಥವಾ ಗೇಣಿ ಪದ್ಧತಿಯನ್ನು ಜಾರಿಗೆ ತಂದು ಉಳುವನೇ ಭೂ ಒಡೆಯ ಅಂಥೇಳಿ ಯಾರ್ಯಾರು ರೈತರು ಉಳ್ತಾ ಇದ್ರು ಜಮೀನ್ದಾರ ಭೂಮಿಯನ್ನು, ಅವ್ರಿಗೆಲ್ಲ ಭೂಮಿಯನ್ನು ಕೊಡಿಸಲ್ಪಟ್ಟ. ಅದು ಕೇವಲ ಬಂಗಾಳ ಮತ್ತು ಔದ್ದಲ್ಲಿ ಇವು ನೀತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವನು ವಿದೇಶಾಂಗ ನೀತಿಯನ್ನು ನೋಡಬೇಕು ಅಂತ ಹೇಳಿದ್ರೆ, ಅವನ ಅಫ್ಘಾನ್ ನೀತಿ. ಲಾರ್ಡ್ ರಿಪ್ಪನ್ನ ಅಫ್ಘಾನ್ ನೀತಿಯನ್ನು ನೋಡಬೇಕು ಅಂತ ಹೇಳಿದ್ರೆ, ಲಾರ್ಡ್ ರಿಪ್ಪನ್ನ ಈ ಹಿಂದೆ ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ಆರಂಭಿಸಲ್ಪಟ್ಟಿದ್ದಂಥ ಅಫ್ಘಾನ್ ನೀತಿಯನ್ನು ಇವನು ಕೂಡ ಮುಂದುವರಿಸಲ್ಪಟ್ಟು ಅದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳೋಕೆ ಅವನು ತುಂಬ ಶಾಂತಿಯುತವಾಗಿ ಇವನು ಕಾರ್ಯಪ್ರವೃತ್ತನಾಗ್ತಾನೆ. ಅಲ್ಲಿಯ ಒಂದು ಅಮೀರ್ನಾಗಿದ್ದಂಥ ಅಬ್ದುಲ್ ರೆಹಮಾನನಿಗೆ ದೇಶದಲ್ಲಿ ವಿಚ್ಛಿದ್ರಕಾರಿ ಶಕ್ತಿಗಳು ಯಾರಿದ್ರು ಅಫ್ಘಾನಿಸ್ತಾನದಲ್ಲಿ ಅವ್ರನ್ನೆಲ್ಲ ನಾಶ ಮಾಡೋಕ್ಕೆ ಇವನೇನು ಮಾಡ್ದ ಅಂತ ಹೇಳಿದ್ರೆ, ಅವನಿಗೆ ಸಹಾಯವನ್ನು ನೀಡಲ್ಪಟ್ಟ. ಹಾಗೆಯೇ ನೋಡಿ, ಆ ಒಂದು ಅಲ್ಲಿಯ ವಿಚ್ಛಿದ್ರಕಾರಿ ಶಕ್ತಿ ನಾಯಕನಾಗಿದ್ದಂಥ ಅಯೂಬ್ ಖಾನನ್ನು ಆ ದೇಶದಿಂದ ಹೊಡೆದೊಡಿಸಿ ಅವನನ್ನು ದೇಶದಿಂದ ಹೊಡೆದೊಡಿಸಿದ ಮೇಲೆ ಶಾಂತಿ ಏರ್ಪಡುವಂತೆ ಮಾಡಲ್ಪಟ್ಟ. ಹೀರತ್ತನ್ನು ವಶಪಡಿಸಿಕೊಂಡಿದ್ದ ಅಯೂಬ್ ಖಾನ ಅವನನ್ನು ದೇಶ ಬಿಟ್ಟು ಹೊರಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲ್ಪಟ್ಟ. ಅವನಿಗೆ ಸಹಾಯ ನೀಡಲ್ಪಟ್ಟ ಲಾರ್ಡ್ ರಿಪ್ಪನ್. ಹಾಗೆಯೇ ಅವತ್ತು ಮಾಡಿದಂಥ ಒಡಂಬಡಿಕೆ ಪ್ರಕಾರ ಇನ್ಮುಂದೆ ಅಬ್ದುಲ್ ರೆಹಮಾನ್ ತನ್ನ ವಿದೇಶಾಂಗ ನೀತಿಯನ್ನು ಬ್ರಿಟಿಷರು ನಿಯಂತ್ರಿಸೋದಕ್ಕೆ ಒಪ್ಕೊಳ್ಳಲ್ಪಟ್ಟ. ಹಾಗೆ ಅವನು ಬ್ರಿಟಿಷರ ಮಿತ್ರನಾಗಿರೋದಕ್ಕೆ ಒಪ್ಕೊಳ್ಳಲ್ಪಟ್ಟ.
ಆಧೀನನಾಗಿ ಆಡಳಿತ ನಡೆಸೋದಕ್ಕೂ ಕೂಡ ಅವನು ಒಪ್ಕೊಳ್ಳಲ್ಪಟ್ಟ. ಸೊ ಅದೇ ರೀತಿಯಾಗಿ ಲಾರ್ಡ್ ರಿಪ್ಪನ್ನ ಮತ್ತೊಂದು ವಿದೇಶಾಂಗ ನೀತಿ ಅಂದರೆ ಕೊಲ್ಲಾಪುರದ ದೊರೆ ಅವನು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ದ. ಬ್ರಿಟಿಷರ ರೆಸಿಡೆಂಟಿನ ಆಳ್ವಿಕೆ ಒಳಪಟ್ಟಿದ್ದು. ಕ್ರಿಸ್ತೀಶ್ 1882 ಅವನು ಸಾವನ್ನಪ್ಪಿದಾಗಲೂ ಕೂಡ ಲಾರ್ಡ್ ರಿಪ್ಪನ್ನ ಏನು ಮಾಡ್ದ ಅಂತ ಹೇಳಿದ್ರೆ ಅವನ ದತ್ತುಪುತ್ರನಿಗೆ ಮತ್ತೆ ಕೊಲ್ಲಾಪುರದ ದೊರೆಯನ್ನಾಗಿ ಮಾಡಲ್ಪಟ್ಟ.